ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿನೇಮನ ನೋಡ್ದೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಈಗ ಎಲ್ಲರೂ ಸೇರಿ ಒಂದು ಆಟ ಆಡೋಣವಾ? ಓ ಸರಿ, ಸಿಹಿ ಯಾವ ಆಟ ಆಡೋಣ ಹೇಳು? ಡಂಶರಾಟ್ಸ್ ಆಡೋಣ ಅಂತ ಹೇಳು. ಡಂಬ್ ಶರಾಟ್ ಶರ್ ಶರಾಟ್ಸ್ ಶರ ಮಗು ಹುಡುಗಿಗೂ ಗೊತ್ತು ಈ ಗೇಮ್ ಅಲ್ಲ ಮಗ. ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಗೇಮ್ಸು ಗೊತ್ತಿರುತ್ತೆ, ಅದಕ್ಕೆ ಹೇಳ್ತಿದ್ದಾಳೆ ಅನ್ಸುತ್ತೆ. ನಾವು ಕರೆಕ್ಟಾಗಿ ಹೇಳ್ತಾವಳ ಅಥವಾ ಸುಮ್ಮನೆ ಫ್ಲೂಕಾಗಿ ಗೆಸ್ ಮಾಡಿ ಕರೆಕ್ಟಾಗಿ ಹೇಳ್ಬಿಟ್ಲ? ಒಂದು ನಿಮಿಷ ಕೇಳ್ತೀನಿ. ಸಿ ನೀನು ಹೇಳ್ತಿರೋ ಗೇಮ್ ಹೆಸರು ಡಮ್ ಶರಾಟ್ಸಾ? ಹಾ, ಅದೇ ಆಟ ಆಡೋಣ. ರಮ ಯಾವ ಆಟ ಅದು? ಅದೇ ಹಿಂದೆ ಹೋದ ವರ್ಷ ನಾವು ಔಟಿಂಗ್ ಹೋಗಿದ್ದಾಗ ಆಡಿದ್ರಲ್ಲ. ಅದೇ ತಾತ. ಅಯ್ಯೋ ನನಗೆ ಗೊತ್ತು, ನಾನು ಸೇರ್ಕೊತೀನಿ, ಆಡೋಣ. ನಮ್ಮ ಬಂಗಾರಿ ನನಗೂ ಕಲ್ಸಿದಾಳೆ, ನಾನು ಆಡ್ತೀನಿ. ಈಗ 2 ಟೀಮ್ ಆಗಿ ಡಿವೈಡ್ ಮಾಡೋಣ. ಹಾ, ಆತರ ಮಾಡಿದ್ರೇನೆ ತುಂಬಾ ಮಜಾ ಬರುತ್ತೆ. ಸೊ ಇವಾಗ ಯಾವ್ಯಾವ ಟೀಮಲ್ಲಿ ಯಾರ್ಯಾರು ಇರ್ತಾರೆ? ನಾನಂತೂ ಸಿಬಿಟ ಟೀಮ್. ನೀನ್ ಯಾಕೋ? ನಾನು ಸಿಹಿ ಪುಟಾನೆ. ಓಕೆ, ರಾಮ ಎಲ್ಲೋ, ಈ ಹನುಮಂತನು ಅಲ್ಲೇ, ನಾನು ಸಿಹಿ ಟೀಮ್. ಓಕೆ, ಹಾಗಿದ್ರೆ ನಾನು, ಅಮ್ಮ, ಅಪ್ಪ, ಚಿಕ್ಕಿ, ನಾವು ಟೀಮು. ಓಕೆ ಓಕೆ, ಬಾ ಬಾ ಸಿಹಿ. ನೋಡಲಿ ಗೊತ್ತಾಗುತ್ತೆ. ಭೈರತಿ ರಂಗಲ್ ಅಂತ ಹೇಳು. ಭೈರತಿ ರಂಗಲ್ಲ. ಐ ಆಮ್ 100% ಶ್ಯೂರ್ ಆ ಹುಡುಗಿ ಸಿಹಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಓ ಭಾರ್ಗು, ನನಗಂತೂ ತಲ್ಕಟ್ಟು 12 ಆಣೆ ಆಗ್ತಾ ಇದೆ. ನೀನ್ ನೋಡಿದ್ರೆ ಈ ಹುಡುಗಿ ಸಿಹಿ ಅಲ್ಲ ಅಂತೀಯ, ಆ ರಾಮ ನೋಡಿದ್ರೆ ಇವಳೇ ಸಿಹಿ ಅಂತಾನೆ. ಸಿಹಿ ಥರನೇ ಆಡ್ತಿದ್ದಾಳೆ, ಸಿಹಿ ಥರನೇ ಮಾತಾಡ್ತಿದ್ದಾಳೆ. ನನಗೆ ಯಾಕೋ ಇವಳೇ ನಮ್ಮ ಸಿಹಿ ಅನ್ನಿಸ್ತಿದೆ ಭಾರ್ಗು. ಯಾಕೋ? ಯಾಕೆಂದ್ರೆ ನಿನ್ನ ಆಕ್ಟಿಂಗ್ ಸ್ಕಿಲ್ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ, ಎಲ್ಲ ನಾನು ಹೇಳ್ಕೊಟ್ಟಂಗೆ ಹೇಳಿದೆ. ಅರೆ ಸುಸ್ತಾಗೋಯ್ತು ನನಗೆ.
ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ನೀನ್ ಮಾತಾಡೋದನ್ನ ಕೇಳಿಸ್ಕೊಂಡು ನಾನು ಅವ್ರಿಗೆ ಉತ್ತರ ಕೊಡೋ ಅಷ್ಟರಲ್ಲಿ ನನ್ಗಂತೂ ಸಾಕಾಗೋಯ್ತು. ಕಷ್ಟ ಅಪ್ಪ, ಕಷ್ಟ ಕಷ್ಟ. ಈ ಆಕ್ಟಿಂಗೇ ಕಷ್ಟ, ಆದ್ರೂ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ. ಯಾರಿಗೂ ನೀನು ನಾನಲ್ಲ ಅಂತ ಡೌಟೇ ಬಂದಿಲ್ಲ. ಆದ್ರೆ ಆ ಬಡ್ಡಿ ಬಂಗಾರ ಆಂಟಿಗೆ ಮಾತ್ರ ಏನೋ ಡೌಟ್ ಬಂದಿದೆ. ಅವ್ರ ಹತ್ರ ನೀನು ಹುಷಾರಾಗಿರು. ಆ ನಿನ್ ಡಬ್ಬ ಗೊಜ್ಜೋಲಕ್ಕಿಗೆ ನಾನು ಇಷ್ಟ ಮಾಡಿದ್ದೇ ಹೆಚ್ಚು. ಅದು ನಿನ್ಗೆ ಹೆಂಗ್ ಇಷ್ಟ? ನಂಗಂತೂ ತಿನ್ನಕ್ಕೆ ಆಗ್ಲಿಲ್ಲ. ಏಯ್, ಗೊಜ್ಜೋಲಕ್ಕಿನ ನಿನ್ ಡಬ್ಬ ಅನ್ಬೇಡ ಅಂತೀನಿ. ಏನ್ ಮಾಡ್ತೀಯ? ಸಿಹಿ, ಹಲೋ, ನಿನ್ನೆ ಕರೀತಾ ಇರೋದು. ಹೋಗು, ಸಿಹಿನ ಕರೀತಿರೋದು. ಮತ್ತೆ ಸಿಹಿ ಅಂದ್ರೆ ನೀನೇ ತಾನೆ? ಅಯ್ಯೋ ಹೌದಲ್ವಾ? ಇಲ್ಲಿ ಯಾರು ನನ್ಗೆ 1 ನಿಮಿಷನೂ ಕೂರಕ್ ಬಿಡೋಲ್ಲ. ಈ ತಾತ ಮತ್ತ್ಯಾಕೆ ಚಟ ಅನ್ಸ್ಕೊಂಡ್ರು ಏನೋ. ಬಂದೆಲ್ಲ ಹೆಂಗಿತ್ತು ಸ್ಕೂಲು? ಎಷ್ಟು ದೊಡ್ಡ ಸ್ಕೂಲ್ ಗೊತ್ತುಂಟ ಕಾವೇರಿ ಅಕ್ಕ, ನೋಡ್ಲಿಕ್ಕೆ 2 ಕಣ್ ಸಾಲುದಿಲ್ಲ. ಯಪ್ಪ, ನಿಂಗೆ ಅವ್ರು ಪಾಠ ಮಾಡಿದ ಅರ್ಥ ಆಯ್ತಾ? ಅರ್ಥ ಆಯ್ತು, ಅಲ್ಪ ಸ್ವಲ್ಪ. ಟೀಚರು ಸಖತ್ತಾಗಿ ಹೇಳ್ಕೊಡ್ತಾರೆ. ಸ್ಕೂಲ್ ಮುಗಿಯೋ ಟೈಮ್ ಅಲ್ವಾ, ಅದಕ್ಕೆ ಸ್ಪೆಷಲ್ ಕ್ಲಾಸ್ ತಗೊಂತಾರೆ. ಹೌದಾ? ಸುಬ್ಬಿನೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವಳಿಗೆ ಸ್ಕೂಲಿಗೆ ಹೋಗಕ್ಕೆ ಎಷ್ಟು ಇಷ್ಟ ಅಲ್ವಾ? ಅವಳಿಂದ ನಾನ್ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಪಾಪ ಅವಳು ಹೋಗ್ತಾನೆ ಇಲ್ಲ. ನೀನ್ ಯಾಕೆ ಬೇಜಾರ್ ಮಾಡ್ಕತೀಯಾ? ಅದು ಸರಿ. ಹೌದು, ಜಾಕಿ ಅಣ್ಣ ಬಂದಿಲ್ವಾ? ಇನ್ನ ಇಲ್ಲ. ಮತ್ತೆ ತಾತ? ತಾತ ಏನು? ಅವರು ಕಣ್ಪೂರ್ತಿ ಕುಡ್ದು ಪ್ರಜ್ಞೆ ಇಲ್ಲದೆ ಮಲಗಿದ್ರು. ನಾನೇ ಎಬ್ಸಿದೆ. ಇವಾಗ ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಹೌದಾ? ಸುಬ್ಬಿ ನಮ್ ಜೊತೆ ಇಲ್ಲ ಅನ್ನೋದೇ ಮನ್ಸಿಗೆ ಹಚ್ಕೊಂಡವ್ರೆ. ಅಯ್ಯೋ ಶಿವ, ಹೀಗೆಂತ ಮಾಡುದು? ಏನ್ ಮಾಡಕ್ಕಾಗ್ತದೆ? ತಾತಂಗೆ ನಾವು ಬುದ್ಧಿ ಹೇಳಕ್ ಆಗ್ತೈತಾ? ತಾತ ಹಿಂಗ್ ಮಾಡ್ತಾರೆ ಅಂತ ಸುಬ್ಬಿ ಗೊತ್ತಾದ್ರೆ ಎಷ್ಟು ನೊಂದ್ಕೊತಾಳು. ಕಾವೇರಿ ಅಕ್ಕ, ಸುಬ್ಬಿ ಜೊತೆ ಮಾತಾಡ್ಬೇಕನ್ಸ್ತ ಉಂಟು. ಅವಳಿಗೆ ಫೋನ್ ಮಾಡನ್ವಾ? ಆದ್ರೆ ನಂಬರು ನಾವು ಅವಳ ನಂಬರೇ ತಗೊಂಡಿಲ್ಲ ಅಲ್ವಾ? ಬೆಳಿಗ್ಗೆ ಅವಳು ಅಶೋಕನ ಮೊಬೈಲ್ ಇಂದ ಫೋನ್ ಮಾಡಿದ್ಲಲ್ವಾ, ಅದಕ್ಕೇನು ಮಾಡೋಣ? ಜಾಕಿಗೆ ಫೋನ್ ಮಾಡಿದ್ದು, ಅವನಿಗಿಲ್ವಲ್ಲ. ಜಾಕಿನ ತಾತ ಎಲ್ಲ ಬಂದಾದ್ಮೇಲೆ ಫೋನ್ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.